ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಆಲ್ರೆಡಿ ತಮ್ಮನೇಲಲ್ಲೇ ನೋಡಿ ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿನೇ ಈ ಒಂದು ವಿಡಿಯೋವನ್ನು ಕ್ಲಿಕ್ ಮಾಡಿದ್ದೀರಾ ಅಂತಲೂ ಸಹ ನನಗೆ ಗೊತ್ತು. ಇವತ್ತು ನಾನು ತಂದಿರತಕ್ಕಂಥ ಒಂದು ರೆಸಿಪಿ ಜೋಳದ ಒಂದು ದೋಸೆ. ತುಂಬ ಆರೋಗ್ಯಕರವಾದಂತಹ ಬೆನಿಫಿಟ್ಸ್ ನಮಗೆ ಇದರಿಂದ ಸಿಗುತ್ತೆ. ಹಾಗಾಗಿ ಯಾವ ರೀತಿಯಾಗಿ ಇದನ್ನು ಮಾಡ್ಕೋಬೇಕು ಅಂತೇಳಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕನೂ ನೋಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗೂ ಮರಿಬೇಡಿ. ಮಾಡ್ತೀರಾ ಅಂತ ನನಗೆ ಗೊತ್ತು. ಬನ್ನಿ ನೋಡೋಣ. ಇವಾಗ ವಿಡಿಯೋವನ್ನು ಶುರು ಮಾಡೋಣ. ಹಾಗೆಯೇ ಯಾರ್ಯಾರಿಗೆ ಇವಾಗ ಶುಗರು BP ಇದೆಯಲ್ಲ, ಇವರೆಲ್ಲರಿಗೂ ಸಹ ಇದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಕೂಡ ಹೌದು. ಇವಾಗ ಯಾವ ರೀತಿಯಾದ ಬ್ರೇಕ್ಫಾಸ್ಟನ್ನು ಇವ್ರಿಗೆ ಚೂಸ್ ಮಾಡೋದು, ಯಾವ ರೀತಿಯಾದಂಥ ಬ್ರೇಕ್ಫಾಸ್ಟನ್ನು ಕೊಡೋದು ಅನ್ನೋ ಏನಾದರೂ ಕನ್ಫ್ಯೂಷನ್ ಇದ್ದರೆ ಖಂಡಿತವಾಗ್ಲೂ ಈ ಒಂದು ದೋಸೆಯನ್ನು ಮಾಡ್ಕೋಬೋದು. ಹಾಗೆ ಇದನ್ನು ಕೊಡೋದ್ರಿಂದ ಅವರ ಆರೋಗ್ಯದಲ್ಲೂ ಸಹ ಸುಧಾರಣೆಯನ್ನು ನಾವು ಕಾಣ್ಬೋದು. ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ಜೋಳದ ದೋಸೆಯನ್ನು ನೀವು ಬ್ರೇಕ್ಫಾಸ್ಟಾಗಿ ಚೂಸ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನಾವು ನಾರ್ಮಲ್ ಅಕ್ಕಿ ದೋಸೆಯನ್ನು ಮಾಡೋದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತೇಳಿ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಜೋಳವನ್ನು ಯಾವ ಮೆಜರ್ಮೆಂಟಲ್ಲಿ ತೊಗೋಬೇಕು, ಹಾಗೆ ಯಾವ ರೀತಿ ನೆನೆಸ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪು ಕುದಿಸಿದ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಬರೀ ಜೋಳನೇ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಈ ಬಾಯ್ಲ್ಡ್ ರೈಸನ್ನು ಜೊತೆಗೆ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ 1 ಕಪ್ಪಷ್ಟು ನಾನು ಈ ಬಾಯ್ಲ್ಡ್ ರೈಸನ್ನು ತೊಗೊಂಡಿದ್ದೀನಿ. ಹಾಗೆ 2 ಕಪ್ಪಷ್ಟು ನಾನು ಜೋಳವನ್ನು ತೊಗೊಂಡಿದ್ದೀನಿ. 2 ಕಪ್ಪು ಜೋಳ ಹಾಗೆ 1 ಕಪ್ಪು ಕುದಿಸಿದ ಅಕ್ಕಿ ಅಥವಾ ಬಾಯ್ಲ್ಡ್ ರೈಸನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ನಾನು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಯಾಕಂದರೆ ಜೋಳ ತುಂಬ ಗಟ್ಟಿ ಇರೋದ್ರಿಂದ 1 ಕಪ್ಪು ಉದ್ದಿನ ಕಾಳು ಬೇಕೇ ಆಗುತ್ತೆ. ಮತ್ತು 1 ಸ್ಪೂನಷ್ಟು ನಾನಿಲ್ಲಿ ಮೆಂತ್ಯವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ತಂಪು ಅಂಥೇಳಿ ಇದಿಷ್ಟನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಅದಾದ ನಂತರ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ಸಹ ನಾನು ತಗೊಂಡಿದ್ದೀನಿ. ಅವಲಕ್ಕಿಯನ್ನು ನಂತರ ನಾನು ರುಬ್ಬಬೇಕಾದ್ರೇ ಅದನ್ನು ಏನು ಮಾಡೋದು, ನೆನೆಸ್ಕೊಳ್ಳೋದು ಅಂಥೇಳಿ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಇದು ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ಇವಾಗ ನಾವು ಅಕ್ಕಿ ಅದೆಲ್ಲವನ್ನು ಒಂದು 2-3 ಅಥವಾ ಒಂದು 4-5 ಅವರ್ ನೆನೆಸ್ತೀವಲ್ಲ, ಇದನ್ನು ಒಂದು 7-8 ಅವರ್ ಆದ್ರೂ ನೆನೆಸಲೇಬೇಕಾಗುತ್ತೆ. ತುಂಬ ಹೊತ್ತು ನೆನೆಬೇಕಾಗುತ್ತೆ. ಯಾಕಂದರೆ ತುಂಬ ರಫ್ ಇರೋದ್ರಿಂದ ಇದು ಜಾಸ್ತಿ ಹೊತ್ತು ನೆನೆಸ್ಬೇಕಾಗುತ್ತೆ. ಮತ್ತು ಅದಾದ ನಂತರ ಇದನ್ನು ಗ್ರೈಂಡರಲ್ಲಿ ರುಬ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ. ನಾವಿವತ್ತು ದೋಸೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನೆನ್ನೆನೇ ಏನು ಮಾಡಬೇಕು, ಅದನ್ನು ಚೆನ್ನಾಗಿ ರುಬ್ಕೊಂಡು ನಾವು ಪ್ರಿಪ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮತ್ತು ನಾನು ಇನ್ನೊಂದು ಹಾಫ್ ಆನ್ ಅವರ್ ಮುಂಚೆ ಅಂತಲೇ ಅವಲಕ್ಕಿಯನ್ನು ಸಹ ನಾನು ಮೊದಲೇ ಹೇಳಿದೆ ಅಲ್ಲ, ಅರ್ಧ ಕಪ್ ಅವಲಕ್ಕಿ ಬೇಕಾಗುತ್ತೆ ಅಂತೇಳಿ ಅದನ್ನು ಸಹ ನೆನೆಸ್ಕೊಂಡಿದ್ದೆ. ಈ ಮಿಕ್ಸಿಯಲ್ಲಿ ನಾವು ರುಬ್ಬೋದಕ್ಕಿಂತ ಈ ಗ್ರೈಂಡರಲ್ಲಿ ರುಬ್ಕೊಂಡ್ರೇ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದು ಚೆನ್ನಾಗಿ ನುಣುಪಾಗಿ ನಾವು ರುಬ್ಬಬೇಕಾಗುತ್ತೆ. ಮಿಕ್ಸಿಯಲ್ಲಿ ತುಂಬ ಹೀಟ್ ಆಗ್ತಾ ಇರುತ್ತೆ. ಹಾಗಾಗಿ ಗ್ರೈಂಡರ್ ಬೆಸ್ಟ್ ಆಪ್ಷನ್ ಅಂತ ಅಂದ್ಕೊಳ್ತೀನಿ. ಟೈಮ್ ಇಲ್ಲ ಅಂತ ಹೇಳೋರು, ಕೆಲವ್ರಿಗೆ ಇದು ಕ್ಲೀನ್ ಮಾಡೋದಕ್ಕೆಲ್ಲ ಟೈಮ್ ಇರಲ್ಲ, ಟೈಮ್ ಇಲ್ಲ ಅಂತ ಹೇಳ್ತಕ್ಕಂಥವ್ರು, ಅಥವಾ ಇಲ್ಲ ಆಗಲ್ಲ ಗ್ರೈಂಡರ್ ನಮಗೆ ಅವೈಲಬಲ್ ಇಲ್ಲ ಅಂತ ಅಂತಕ್ಕಂಥವ್ರು, ಸೊ ಬೇಕಂತೇಳಿದ್ರೆ ನೀವು ಮಿಕ್ಸಿಯಲ್ಲೇ ರುಬ್ಕೋಬೋದು. ಸೊ ನಾನಿಲ್ಲಿ ನೈಟೇನೆ ಇದನ್ನು ನೀಟಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. 8 ಅವರ್ ಆದ್ರೂ ನೆನೆಸಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀವು ನೆನೆಸ್ಬಿಟ್ರೆ ಒಂದು 6-7 ಗಂಟೆ ಅಷ್ಟರಲ್ಲಿ ನೆನೆಸಿದ್ರೆ ನಂತರ ಒಂದು 3-4 ಗಂಟೆ ಅಷ್ಟರಲ್ಲಿ ನೀಟಾಗಿ ರುಬ್ಕೋಬೋದು. ಹಾಗೆ ರುಬ್ತೀನಿ ಅಂತ ಹೇಳ್ಬಿಟ್ಟು 7 ಗಂಟೆ 8 ಗಂಟೆ ಮೇಲೆ ರುಬ್ಬಿದ್ರೆ ಅಷ್ಟೊಂದು ನೀಟಾಗಿ ಅದು ಪರ್ಮೆಂಟೇಷನ್ ಆಗೋಲ್ಲ. ಅದು ಅಲ್ಲದೆ ಇವಾಗ ಚಳಿಗಾಲ ಇರೋದ್ರಿಂದ ಅಷ್ಟೊಂದು ನೀಟಾಗಿ ಅದು ಉಕ್ಕು ಬರಲ್ಲ. ಉಕ್ಕು ಬಂದಿಲ್ಲ ಅಂತ ಹೇಳಿದ್ರೆ ದೋಸೆ ಅಷ್ಟೊಂದು ಚೆನ್ನಾಗಾಗಲ್ಲ. ಹಾಗಾಗಿ ಬೆಳಗ್ಗೆ ಇವಾಗ ನಿಮಗೆ ನೈಟೇನೆ ಪ್ಲ್ಯಾನ್ ಇರುತ್ತಲ್ಲ, ಏನು ಮಾಡೋಣ ಅಂತ ಗೊತ್ತಿರುತ್ತಲ್ವ ನಾಳೆಗೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬೇಗ ನೆನೆಸಿ ಇಟ್ಬಿಟ್ರೆ ನಂತರ ಇದು ರುಬ್ಕೊಳ್ಳೋದಕ್ಕೆ ಸರಿಯಾಗುತ್ತೆ. ತುಂಬ ನುಣುಪಾಗೇ ರುಬ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ರುಬ್ಬಿದ್ದೆಲ್ಲ ಆಯಿತು. ಸ್ವಲ್ಪ ಉಪ್ಪು ಹಾಕಿ ನೈಟೇನೆ ಪರ್ಮೆಂಟೇಷನ್ಗೋಸ್ಕರ ಇಟ್ಟಿದ್ದೀನಿ. ನಂತರ ಇವಾಗ ಬೆಳಗ್ಗೆ ಅದನ್ನು ಯಾವ ರೀತಿಯಾಗಿ ದೋಸೆ ಮಾಡ್ಕೊಳ್ಳೋದು ಅನ್ನೋದನ್ನು ಸಹ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನೂ ಸಹ ಚೆನ್ನಾಗಿರುತ್ತೆ. ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆ ಈ ಬಾಂಬೆ ಸಾಗು ಅಂತ ಹೇಳ್ತಾರಲ್ಲ, ನಮ್ಮ ಮನೇಲಿ ಇದು ತುಂಬ ಫೇವ್ರೇಟ್ ಆಗಿರೋದ್ರಿಂದ ಇದನ್ನು ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ 1-2 ವೀಡಿಯೋದಲ್ಲಿ ಇದನ್ನು ತೋರಿಸಿದೆ. ಜಸ್ಟ್ ಇವಾಗ ಸುಮ್ಮನೆ ಹಾಗೆ ಹೇಳಿಬಿಡ್ತೀನಿ. ಮೊದಲಿಗೆ 1-2 ಆಲೂಗೆಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೆ. ಅದಾದ ನಂತರ ನಾನು
ಒಗ್ಗರಣೆಯನ್ನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದೆರಡು ಕಡಲೆಬೇಳೆನೂ ಸೇರಿಸ್ಕೊಂಡಿದ್ದೀನಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ. ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದಾದ ನಂತರ ಬೇಯಿಸಿಟ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆಯನ್ನು ಸಹ ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದೆಲ್ಲವನ್ನು ಚೆನ್ನಾಗಿ ಬೆಂದಾದ ನಂತರ ಅದಕ್ಕೆ ನಾನು 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಡೈರೆಕ್ಟು ಮಿಕ್ಸ್ ಮಾಡಬೇಡಿ, ಮೊದಲು ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಸೇರಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಗಂಟಾಗ್ತಕ್ಕಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಇದಕ್ಕೆ ಒಳ್ಳೆ ತಿಕ್ನೆಸ್ಸನ್ನು ಕೊಡುತ್ತೆ. ಹಾಗಾಗಿ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಗರಂ ಮಸಾಲವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಈ ಗರಂ ಮಸಾಲವನ್ನು ಮಾಡೋದು. ಆ ಒಂದು ಹೋಮ್ ಮೇಡ್ ಗರಂ ಮಸಾಲವನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿಯನ್ನು ಒಂದು ಚೀಟಿಗೆಯಷ್ಟು ರುಚಿಗೆ ತಕ್ಕಷ್ಟು ಅಷ್ಟೇ ಹಾಕ್ಕೊಳ್ಳಿ. ತುಂಬ ಖಾರ ಇಲ್ಲ ಅಂತ ಹೇಳಿದ್ರೂ ಚೆನ್ನಾಗಿರಲ್ಲ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಒಂದು ಚಿಟಿಗೆ ಬೇಕು ಅಂತ ಹೇಳಿದ್ರೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಅರಿಶಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೇ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ನಮಗೆ ಈ ಒಂದು ಸಾಗು ರೆಡಿ ಆಗಿಬಿಡುತ್ತೆ. ಇಲ್ಲಿ ನಾನು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದು ಆಲೂಗೆಡ್ಡೆ ಹಾಕಿರೋದ್ರಿಂದ ಹಾಗೆಯೇ ಈ ಒಂದು ಕಡಲೆ ಹಿಟ್ಟನ್ನು ಸಹ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಅದು ಕುದೀತಾ ತುಂಬ ತಿಕ್ಕಾಗ್ತಾ ಏನಾಗ್ತಾ ಇರುತ್ತೆ, ಕೆಳಗಡೆ ತಳ ಹಿಡಿಯತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇದೊಂದು ಸ್ವಲ್ಪ ಕುದ್ರೆ ಗೊಜ್ಜು ರೆಡಿ ಆಗುತ್ತೆ. ಇವಾಗ ನೈಟ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಹಿಟ್ಟು ಹೇಗೆ ಬಂದಿದೆ ಅಂತೇಳಿ ಸಹ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಉದುಗಿ ಬಂದಿತ್ತು. ಮತ್ತು ಇನ್ನೊಂದು ಏನಪ್ಪ ಅಂತೇಳಿದ್ರೆ ಹಿಟ್ಟನ್ನು ನಾವು ನೈಟು ಫರ್ಮೆಂಟೇಷನ್ಗೆ ಇಡುವಾಗ ಸ್ವಲ್ಪ ಗಟ್ಟಿನೇ ಇರಲಿ, ಹಾಗೇ ಇಡಿ. ಯಾಕಂದರೆ ಬೆಳಗ್ಗೆ ಬೇಕಂತೇಳಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಾಯಿತು. ಮೊದಲೇ ನೀವು ತೆಳು ಮಾಡಿ ಇಟ್ಕೊಬಿಟ್ರೆ ಸಮ್ಟೈಮ್ಸ್ ತುಂಬ ತೆಳುವಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ರೀತಿ ತೆಳುವೇನಾದರೂ ಆಗಿಬಿಡ್ತು ಅಂತ ಹೇಳಿದ್ರೆ ದೋಸೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಲಿ. ಬೆಳಗ್ಗೆ ಎದ್ದ ನಂತರ ಅದನ್ನು ನೋಡಿ ಚೆಕ್ ಮಾಡಿ ನೀರನ್ನು ಸೇರಿಸ್ಕೊಂಡ್ರಾಯ್ತು. ಮೊದಲೇ ತುಂಬಾ ನೀರನ್ನು ಸೇರಿಸ್ಕೊಳ್ಳೋದೆಲ್ಲ ಮಾಡಬೇಡಿ. ಇಲ್ಲಿ ನೀರು ಬೇಕಿತ್ತು, ಹಾಗಾಗಿ 1-2 ಸೌಟಷ್ಟು ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದರಲ್ಲಿ ಹೋಟೆಲ್ಗಳಲ್ಲಿ ಮಾಡೋ ಥರ ಯಾವುದೇ ರೀತಿಯಾದಂಥ ಸೋಡಾ ಅದು ಇದು ಏನೂ ಸಹ ಮಿಕ್ಸ್ ಮಾಡೋದೆಲ್ಲ ಏನೂ ಬೇಕಿರಲ್ಲ. ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ. ಇವಾಗ ನಾನು ನೀರನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ನಮಗೆ ತಿಕ್ನೆಸ್ ಎಷ್ಟು ಬೇಕಿತ್ತೋ ದೋಸೆ ಹಿಟ್ಟಿನ ಅದಕ್ಕೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ನಾನು ದೋಸೆಯನ್ನು ಮಾಡ್ತೀನಿ. ಈ ಜೋಳದಲ್ಲಿ ತುಂಬ ಫೈಬರ್ ರಿಚ್ ಅಂಶ ಇರೋದ್ರಿಂದ BP ಮತ್ತು ಶುಗರ್ ಇರ್ತಕ್ಕಂಥವ್ರಿಗೆ ಇದು ಒಂದು ಒಳ್ಳೆ ಫುಡ್ಡು. ಈಗ ಸಾಮಾನ್ಯವಾಗಿ BP ಶುಗರ್ ಇರೋರಿಗೆ ಮಾರ್ನಿಂಗು ಏನಪ್ಪ ಕೊಡೋದು ಅಂತೇಳಿ ಕನ್ಫ್ಯೂಸ್ ಆಗ್ತಾ ಇರುತ್ತಲ್ಲ, ಹಾಗಾಗಿ ನಾವು ಇಂಥ ಒಂದು ಟಿಫನ್ ಐಟಮ್ಸ್ಗಳನ್ನು ಮಾಡಿ ಕೊಡ್ಬೋದು. ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದರೆ ಈಗ ನಾರ್ಮಲ್ ಅಕ್ಕಿ ದೋಸೆಯನ್ನು ಮಾಡ್ತೀವಲ್ಲ, ಅದಕ್ಕಿಂತನೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಗಮ್ ಅಂತ ಒಂದು ಸ್ಮೆಲ್ ಬರ್ತಾ ಇರುತ್ತೆ, ಒಳ್ಳೆ ಸುವಾಸನೆ ಬರ್ತಾ ಇರುತ್ತೆ. ಹಾಗಾಗಿ ಮತ್ತು ರುಚಿನೂ ಅಷ್ಟೇ, ಅದಕ್ಕಿಂತ ಇದು ತುಂಬ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗೂ ಸಹ ಇರುತ್ತೆ. ಈ ಆಯಿಲ್ ಯೂಸ್ ಮಾಡೋ ಬದಲು ಇವಾಗ ಕೊಬ್ಬರಿ ಎಣ್ಣೆ ಬೇಕಂದ್ರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತೇಳಿದರೆ ತುಪ್ಪ ಬೆಣ್ಣೆ ಏನಾದರೂ ಬೇರೆ ಥರವಾಗಿ ಆಯಿಲ್ಗಳನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಸಹ ತುಂಬಾ ಸೂಪರಾಗಿರುತ್ತೆ ತಿನ್ನೋದಕ್ಕೆ. ಮಧ್ಯಾಹ್ನ ಟೈಮಲ್ಲಿ ಲಂಚಿಗೆ ಬೇಕಂತ ಹೇಳಿದ್ರೂ ಇದನ್ನು ನಾವು ತಿನ್ಬೋದು, ಅಥವಾ ನೈಟ್ ಡಿನ್ನರ್ಗೆ ಬೇಕಂದ್ರೂ ಇದನ್ನು ತಿನ್ಬೋದು. ಬಿಸಿ ಬಿಸಿಯಾಗಿ ಹಾಕ್ಕೊಂಡು ತಿನ್ಬೋದು. ಯಾವ ಟೈಮಿಗಾದ್ರೂ ಅಷ್ಟೇ ಇದು ಒಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು. ಸಮ್ಟೈಮ್ಸ್ ಇವಾಗ ಏನು ಮಾಡೋದು, ಈ ಟೈಮ್ಗೆ ಏನು ಮಾಡೋದು ಅನ್ನೋವಂಥ ಸಂದರ್ಭದಲ್ಲಿ ತಿನ್ಬೋದು. ತುಂಬ ಹೆವಿ ಅಂತ ಅನಿಸಲ್ಲ. ಇದನ್ನು ನೈಟ್ ತಿಂದರೆ ತುಂಬ ಹೆವಿ ಆಗುತ್ತೆ, ಅಥವಾ ಮಧ್ಯಾಹ್ನ ತಿಂದರೆ ತುಂಬ ಹೆವಿ ಆಗುತ್ತೆ ಅಂತೆಲ್ಲ ಏನೂ ಅನಿಸಲ್ಲ. ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಇವಾಗ ಜೋಳದ ದೋಸೆ ರೆಡಿ ಆಗಿದೆ. ನೀವು ಒಂದು ಟೈಮು ಹೇಗೆ ಬಂತು ಅನ್ನೋದನ್ನು ಟ್ರೈ ಮಾಡಿ, ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ ಅಂತ ಹೇಳ್ತಾರಲ್ಲ ಆ ರೀತಿ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ. ಒಂದು ಟೈಮ್ ನಾರ್ಮಲ್ ದೋಸೆಗಿಂತ ಈ ದೋಸೆ ಏನಾದರೂ ಒಂದು ಟೈಮ್ ನೀವು ಟೇಸ್ಟ್ ಮಾಡಿ ನೋಡಿದ್ದೀರಾ ಅಂತ ಹೇಳಿದ್ರೆ ಮತ್ತೆ ಇದೇ ರುಚಿಯಾಗಲಿ ನಿಮಗೆ ದೋಸೆ ಬೇಕಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ. ನಾರ್ಮಲ್ ದೋಸೆಗೆ ಹೋಲಿಸ್ಕೊಂಡ್ರೆ
ರುಚಿಯಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ಮೂತಾಗಿ ಬೇಕಂತೇಳಿದ್ರೆ ಸ್ಮೂತಾಗಿ ನಾವು ದೋಸೆಯನ್ನು ಮಾಡ್ಕೋಬೋದು. ಈ ಮಸಾಲೆ ದೋಸೆಗಳ ಥರ ನಾವು ಕ್ರಿಸ್ಪಿಯಾಗಿ ಮಾಡ್ಕೋಬೇಕಂತ ಏನಾರು ಅನಿಸಿದ್ರೆ ಆ ರೀತಿ ಕ್ರಿಸ್ಪಿಯಾಗಿ ಬೇಕಾದ್ರೂ ಮಾಡ್ಕೋಬೋದು. ನಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡ್ಕೋಬೋದು. ನೀವು ಸಹ ಒಂದು ಟೈಮು ಈ ಒಂದು ದೋಸೆಯನ್ನು ಟ್ರೈ ಮಾಡಿ ನೋಡಿ, ರುಚಿ ಹೇಗೆ ಬಂತು ಅಂತ ಹೇಳಿ. ಕಾಂಬಿನೇಷನ್ಗೆ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಂಡು ತಿನ್ಕೊಳ್ಳಿ. ಈ ಒಂದು ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ, ಹಾಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ನಾನು ನಂಬಿದ್ದೀನಿ. ಯಾರೆಲ್ಲ ಈ ವಿಡಿಯೋವನ್ನು ನೋಡಿದ್ರಿ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೆಲ್ದಿ ಆಗಿರಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ಸ್ವಲ್ಪ ಹೆಲ್ದಿ ಮಾಡಬೇಕಂದ್ರೆ ಅದ್ರ ಜೊತೆ ಒಂದು ಸೀಡ್ಸನ್ನು ಸಹ ಸೇರಿಸ್ಕೋಬೋದು, ಹಾಗೆ ಫ್ರೂಟ್ಸನ್ನು ಸಹ ಸೇರಿಸ್ಕೋಬೋದು ಅನ್ನೋದಕ್ಕೆ ಈ ಒಂದು ಪ್ಲೇಟಿಂಗನ್ನು ಸಹ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.